ಹಾ ಒಬ್ಬ ಮಹರ್ಷಿ ಹಾ ಕಾಡಲ್ಲಿ ದೇವರ ಪೂಜೆಗೆ ಹೂಗಳು ಹಣ್ಣು ಹಂಪಲುಗಳು ಓಕೆ ಹುಡ್ಕೊಂಡು ಬರ್ತಾ ಇರ್ತಾನೆ. ಓಕೆ ನಾವ್ ಇನ್ನೊಂದು ವಿಷಯ ಏನ ಹೇಳ್ಬೇಕಂದ್ರೆ, ಹಾ ಆ ಕಾಡಾಂಜನೇಯಾಗಿ ನಿಲ್ಸಿರ್ತಾನೆ ಹೊರತು ಓಕೆ ಅಲ್ಲಿ ಆ ಹಾವು ಕಾವಲಿರುತ್ತೆ ನೋಡಿ. ಹ್ಮ್ ಹ್ಮ್ ಆಗ ಆಂಜನೇಯ ಹ್ಮ್ ಒಂದು ಬೆಳ್ಳಿ ನೇತ್ರದಿಂದ ನಿಲ್ಸಿರ್ತಾನೆ. ಬೆಳ್ಳಿ ನೇತ್ರ, ಬೆಳ್ಳಿ ನೇತ್ರ. ಬೆಳ್ಳಿ ನೇತ್ರವನ್ನ ಹಾ ಒಳಗೊಂಡು ಕಾಡಾಂಜನೇಯನಾಗಿ ಈ ಜಾಗದಲ್ಲಿ ನೆಲೆಸಿರೋದು. ಬೆಳ್ಳಿ ನೇತ್ರ. ಬೆಳ್ಳಿ ನೇತ್ರನಾಗಿ ನೆಲೆಸಿರ್ತಾನೆ. ಆ ಋಷಿಗೆ ಕಂಡಿರೋದು ಬೆಳ್ಳಿ ನೇತ್ರ. ನೇತ್ರ ತರ. ಆ ಮಹರ್ಷಿಯ ಕಾಡಲ್ಲಿ ಹಣ್ಣು ಹಂಪಲನ್ನು ಹುಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹಾ ಇದ್ದಕ್ಕಿದ್ದಂತೆ ಜೋರಾದ ಗಾಳಿ, ಹಾ ವಾತಾವರಣದಲ್ಲಿ ಏರುಪೇರು ನಡೀತಾ ಇರುತ್ತೆ. ಹಾ ಆ ಕಾಡೆಲ್ಲ ಒಂದು ಅಗೋಚರ ಬೆಳಕು ಹೊರ ಬರ್ತಾ ಇರುತ್ತೆ. ಹಾ ಅದರಿಂದ ಗಾಬರಿಗೊಂಡ ಆ ಮಹರ್ಷಿ, ಹ್ಮ್. ಏನಪ್ಪಾ ಈ ಬೆಳಕು ಇದ್ದಕ್ಕಿದ್ದಂತೆ ಇಲ್ಲಿ ಕಾಣಿಸ್ತಾ ಇದೆ, ಏನ್ ಈ ಬೆಳಕು ಎಲ್ಲಿಂದ ಬರ್ತಾ ಇದೆ, ಇದ್ರ ಮರ್ಮ ಆದ್ರೂ ಏನು ಅಂತ ಕಂಡು ಹಿಡಿಬೇಕು ಅಂತ ಆ ಬೆಳಕು ಬರೋ ಕಡೆನೆ ಹೋಗ್ತಾ ಇರ್ತಾನೆ. ಆ ಮಹರ್ಷಿ ಹಾ. ಹೋಗ್ತಾ ಇರ್ತಾನೆ, ಏನು ಅಂತ ಕಂಡಿಡಿಯೋದಕ್ಕೆ ಕಂಡಿಡಿಯೋದಕ್ಕೆ ಹೋಗ್ತಾ ಇರ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಮತ್ತೆ ಅಗೋಚರ ಬೆಳಕು ಕಮ್ಮಿ ಆಗ್ತಾ ಬರುತ್ತೆ. ನಾರ್ಮಲ್ ಆಗಿ ವಾತಾವರಣ ಎಲ್ಲ ನಾರ್ಮಲ್ ಆಗಿ ನಾರ್ಮಲ್ ಆಗಿ ಹೇಗಿರತ್ತೋ ಹಾಗೆ ಆಗ್ತಾ ಬರುತ್ತೆ. ಹಾ. ಅಗೋಚರ ಬೆಳಕು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಓಕೆ ಇದರಿಂದ ಆಶ್ಚರ್ಯಗೊಂಡ ಮಹರ್ಷಿ, ಏನಪ್ಪಾ ಇದು ಮತ್ತೆ ಈ ತರ ಕಮ್ಮಿ ಆಗ್ತಾ ಇದೆಯಲ್ಲ, ಹ್ಮ್. ಎಲ್ಲಿಂದ ಈ ಬೆಳಕು ಬರ್ತಾ ಇರೋದು, ಅದೇನಾದ್ರೂ ಆಗಿದ್ರ ಮರ್ಮ ಕಂಡು ಹಿಡಿಲೇಬೇಕು ಅಂತ ಸ್ವಲ್ಪ ಜೋರಾಗಿ ಹೋಗ್ತಾನೆ. ಆ ಬೆಳಕು ಬರೋ ಕಡೆ ಹೋಗ್ತಾ ಇರ್ತಾನೆ. ಏನಾದ್ರೂ ಆಗ್ಲಿ ಕಂಡು ಹಿಡಿಲೇಬೇಕು ಅಂತ ಸ್ವಾಮಿ ಮಹರ್ಷಿ ಹೌದು ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಹಾ. ಆ ಮಹರ್ಷಿ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹ್ಮ್. ಸ್ವಲ್ಪ ದೂರದಲ್ಲಿ ಹಾ. ಒಂದು ಸರ್ಪ ಒಂದು ಹ್ಮ್. ಹಂಗೆ ಮುಂದೆ ಹೋಗ್ತಾ ಇರತ್ತೆ. ಆ ಸ್ವಾಮಿಗಳ ಮುಂದೆ ಸರ್ಪ ಒಂದು ಹೋಗ್ತಾ ಇರತ್ತೆ. ಹೋಗ್ತಾ ಇರತ್ತೆ. ಹ್ಮ್. ಆ ಸ್ವಾಮಿ ಆಶ್ಚರ್ಯದಿಂದ ಆ ಸರ್ಪದ ಜೊತೆನೆ, ಹೌದು ಆ ಸರ್ಪದ ಹಿಂದೆನೆ ಹೋಗ್ತಾ ಇರ್ತಾನೆ. ಅಂದ್ರೆ ಅದ್ರ ಗೊತ್ತಿಲ್ದಿರ ಆ ಸರ್ಪದ ಹಿಂದೆನೆ ಹೋಗ್ತಾ ಇರ್ತಾನೆ. ಹೌದು ಓಕೆ ಓಕೆ. ಆ ಸರ್ಪ ಒಂದು ದೊಡ್ಡ ಎರಡು ಬಂಡೆಗಳ ನಡುವೆ ಒಂದು ಸಂದಿಯಲ್ಲಿ, ಹಾ ಆ ಸಂದಿ ಒಳಗಡೆ ಹೋಗುತ್ತೆ ಓಕೆ. ಸರ್ಪ ಹೋಗುತ್ತೆ. ಹಾ. ಈ ಸ್ವಾಮಿಗಳು ಆ ಸರ್ಪ ನೋಡೋಣ ಜಾಗವನ್ನ ನೋಡ್ಬಿಟ್ಟು ಹಾ. ಆ ಬಂಡೆಗಳ ಇರುಕಿರತ್ತೆ ನೋಡಿ, ಒಂದು ಸ್ವಲ್ಪ ಸಂದಿ ಇರತ್ತೆ ನೋಡಿ, ಹೌದೌದು. ಆ ಸಂದಿಯಲ್ಲಿ ಇಣುಕು ನೋಡ್ತಾನೆ. ಹಾ ಇಣುಕು ನೋಡಿದಾಗ ಬಗ್ಗಿ ನೋಡಿದಾಗ ಇಣುಕು ನೋಡ್ತಾನೆ. ಹೌದು. ಆಗ ಒಂದು ಆ ಸಂದಿಯಲ್ಲಿ ಒಂದು ಬೆಳಕು ಹ್ಮ್. ಸಡನ್ ಆಗಿ ಅವ್ರ ಕಣ್ಣಿಗೆ ಚಿಮ್ಮುತ್ತೆ. ಹಾ ಹಾ ಅದರಿಂದ ಕಾಂತಿ. ಆ ಕಾಂತಿ ಒಂದು ಆ ಬೆಳಕು ಏನ್ ಬರುತ್ತೆ ಕಣ್ಣಿಗೆ, ಶಕ್ತಿಶಾಲಿಯಾದ ಆ ಕಾಂತಿ ಏನಿದೆ ಅವ್ರ ಕಣ್ಣಿಗೆ ಬೀಳುತ್ತೆ. ಶಾಖ. ಟಕ್ ಅಂತ ಅವ್ರ ಕಣ್ಣನ್ನು ಮುಚ್ಚಿಬಿಟ್ಟು ಒಂದ್ 5 ನಿಮಿಷ ಸೈಲೆಂಟ್ ಆಗಿ ಹಂಗೆ ಇದ್ಬಿಟ್ಟು ಹ್ಮ್ ಕಣ್ಣನ್ನು ಓಪನ್ ಮಾಡ್ತಾರೆ. ಓಕೆ. ಓಪನ್ ಮಾಡಿದಾಗ ಅಲ್ಲಿ ಬೆಳ್ಳಿ ನೇತ್ರವನ್ನು ಒಳಗೊಂಡಂತ ಆ ಕಾಡಾಂಜನೇಯ ಪ್ರತಿರೂಪ ಆ 2 ಬಂಡೆಗಳ ಸುದ್ದಿಯಲ್ಲಿ ನೆಲೆಸಿರುತ್ತೆ. ಹಾ ಅಲ್ಲಿ ಆ ಸರ್ಪ ಕಾವಲಾಗಿ ಅಲ್ಲೇ ಇರುತ್ತೆ. ಹಾ ಹಾ ಇದರಿಂದ ಆಶ್ಚರ್ಯಗೊಂಡು ಹ್ಮ್. ಆನಂದಗೊಂಡು ಸ್ವಾಮಿಗಳು ತಮ್ಮ ಮಂತ್ರ ಉಪದೇಶಗಳಿಂದ ಆ ಬಂಡೆಗಳನ್ನ ಧ್ವಂಸ ಮಾಡಿ ಆ ಸ್ವಾಮಿಗೆ ಆ ತಂದಿರುವ ಹೂವು ಹಣ್ಣುಗಳು ಎಲ್ಲ